ಮದ್ವೆ ಮನೇಲಿ ದೊಡ್ಡವ್ರಿಗೆಲ್ಲ ಮದ್ವೆ ಚಿಂತೆ ಆದ್ರೆ ನಮ್ಮಂತವ್ರಿಗೆ ಶೂಸ್ ಬಚ್ಚಿಡೋದು ಶೂಸಿಗೆ ಎಷ್ಟು ಪ್ರೈಸ್ ಮಾಡೋದು ಅಂತ ಚಿಂತೆ. ನಿನ್ನೆ ನೈಟ್ ಕಾರಲ್ಲಿ ಎಲ್ಲಿ ಬಂದ್ವಿ ಎಲ್ಲಿ ಉಳಿದ್ವಿ ಅನ್ನೋದೇ ಗೊತ್ತಾಗ್ಲಿಲ್ರಿ. ಮುಂಜಾನೆ ಬಂದು ಏನಾದ್ರು ಬ್ರಷ್ ಅದು ತಗೊಂಬರಮಂತ ಹೊರಗೆ ಬಂದಿನಿ. ಇಲ್ಲಿ ನೋಡಿದ್ರೆ ಹೈವೇ ರೋಡ್ ಬಿಟ್ಟು ಮತ್ತೇನಿಲ್ಲ. ಅಲ್ಲೇ ಇರೋ ಬೇನಿ ಪಳ್ಳೆ ತಗೊಂಡು ಬ್ರಷ್ ಮಾಡಿ ಅಲ್ಲಿಂದ ಮತ್ತೊಂದು ಲಾಡ್ಜ್ ಕಡೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಮದ್ವೆಗೆ ಹೋಗೋಷ್ಟ್ರಲ್ಲಿ ಅಲ್ಲಿ ತಾಳಿ ಕಟ್ಟೋ ಶಾಸ್ತ್ರ ಎಲ್ಲ ಮುಗಿದ್ಬಿಟ್ಟು ಮದಿ ಮಕ್ಳು ಸ್ಟೇಜ್ ಮೇಲೆ ಹೊಂಟಿರ್ರಿ. ಅಷ್ಟು 1 2 3 ಮ್ಯಾರೇಜ್ ಏನೋ ಅಟೆಂಡ್ ಆಗಿನ್ರಿ. ಅದ್ರಲ್ಲಿ ಒಂದಾದ್ರೂ ಕಡೆ ತಾಳಿ ಕಟ್ಟೋ ಶಾಸ್ತ್ರ ನೋಡಮ್ ಅಂತೇಳಿ ಎಷ್ಟು ಆಸೆ ಇತ್ತು. ಬಟ್ ಒಂದ್ ಕಡೆನೂ ನೋಡಕ್ ಆಗಿಲ್ರಿ. ನಾ ಏನೋ ಒಳ್ಳೆ ಹುಡುಗ್ರಿ ಜಲ್ದಿ ಎದ್ ಬಿಡ್ತೀನಿ. ಬಟ್ ನನ್ ಜೊತೆ ಇರ್ತಾರಲ್ರಿ ಅವ್ರು ಹೇಳ್ತಾರ 11 12 ಗಂಟೆಗೆ ಬ್ಲೇಸರ್ ಗೀಸರ್ ಎಲ್ಲ ಹಾಕೊಂಡು ಮದಿ ಮಕ್ಕಳಿಗೆ ವಿಶ್ ಮಾಡಿ ಹೆಂಗಾದ್ರೂ ಮಾಡಿ ನಮ್ ಬ್ರದರ್ದು ಶೂಸ್ ಸೇವ್ ಮಾಡ್ಬೇಕಂತೇಳಿ ಎಷ್ಟೋ ಪ್ಲಾನ್ ಮಾಡಿದ್ರಿ. 21,000 ಎಲ್ಲ ಬಹಳ ಆಯ್ತು. ಓನ್ಲಿ 500 rupees ಅಷ್ಟೇ. ನಾನ್ ಪ್ಲಾನ್ ಮಾಡೋಷ್ಟ್ರಲ್ಲಿ ಹುಡುಗಿ ಕಡೆಯವ್ರು ಆಲ್ರೆಡಿ ಶೂಸ್ ಎತ್ಬಿಟ್ಟು ಶೂಸಿಗೆ 21,000 ಪ್ರೈಸ್ ಫಿಕ್ಸ್ ಮಾಡ್ಯಾರ. ಹಂಗೋ ಹಿಂಗೋ ನೆಗೋಷಿಯೇಬಲ್ ಮಾಡಿ 5,000 ರೂಪಾಯಿ ಶೂಸಿಗೆ ನಾವು ಕೊಟ್ಟಿದ್ದು 11,000. ನಿಜ ಹೇಳ್ರಿ, ನೀವು ಬಿ ನಂತರನೇ ನಿಮ್ ಕಸಿನ್ಸ್ ಮದ್ವೆಲಿ ಹೆಂಗಾದ್ರೂ ಮಾಡಿ ಶೂಸ್ ಹುಡುಗಿರ್ ಕಡೆಯವ್ರಿಗೆ ಕೊಡಬಾರ್ದು ಅಂತೇಳಿ ಡಿಸೈಡ್ ಮಾಡಿರ್ತಿರಲ್ಲ. ಮದ್ವೆ ಮುಗಿಸಿ ಊಟ ಮಾಡಕ್ ಅಂತೇಳಿ ಹೋಗೋಷ್ಟ್ರಲ್ಲಿ ಎಲ್ಲ ಖಾಲಿಯಾಗಿ ಅಲ್ಲಿ ಉಳಿದಿದ್ದು ಪುಂಡಿ ಪಲ್ಯ ಚಪಾತಿ. ಮದ್ವೆ ಮುಗಿಸಿ ತಂದೆ ತಾಯಿಗೆ ಹಗ್ ಮಾಡ್ಕೊಂಡು ಸಂತೋಷದ ಕಣ್ಣೀರ್ ಜೊತೆಗೆ ತವ್ರ ಮನೆಗೆ ಟಾಟಾ ಬೈ ಬೈ ಮಾಡಿ ಹೊಸ ಕನ್ಸುಗಳು ಹೊಸ ಜವಾಬ್ದಾರಿಗಳ ಜೊತೆ ಮೊದಲನೇ ಹೆಜ್ಜೆ ಇಡ್ತಿರೋ ನಮ್ ಬ್ಯೂಟಿಫುಲ್ ಕಪಲ್ಸ್ಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳ್ತಾ ನನ್ನ ಮದುವೆ ಲಾಗ್ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ರೀ ಎಲ್ಲ ದೊಡ್ಡ